ಅದು ಅವನಿಗೆ ಎಷ್ಟು ಏಜು ಅಂದರೆ ಒಂದು 25 ಇರ್ಬೋದು, 25 ಇನ್ನೂ ಕೆಳಗಡೆ ಇರ್ಬೋದು, ಚಿಕ್ಕ ಹುಡುಗ ಅವನು ಬಂದು ನನ್ನ ಮಿಸ್ಸಸ್ ಬಗ್ಗೆ ಮಾತಾಡ್ತಾನೆ ಕೆಟ್ಟದಾಗಿ. ಅಂದಿದ್ದಂಗೆ ತಿಂದಿದ್ದ ಇನ್ನೆಷ್ಟು ಹಾಕ್ಬೇಕು ಪೀಸು, ಹಂಗೆ ಹಿಂಗೆ ಎಲ್ಲ ಮಾತಾಡ್ತಾನೆ. ಇವರು ಇನ್ನೊಂದು ನಾನು ಏನು ಹೇಳ್ತಾರದು, ಹನುಮಂತು ಹೋಟ್ಲು ಓನರಿಗೆ ಬುದ್ಧಿ ಇಲ್ವಾ, ನಾಲೆಜ್ ಇಲ್ವಾ? ಇದನ್ನು ಈಗ ನಾನು ಕಸ್ಟಮರು, ಈಗ ಹೋಟ್ಲಿಗೆ ಹೋಗ್ತೀನಿ, ಹೋಟ್ಲಿಗೆ ಹೋದ್ರೆ ನಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ, ಫೀಡ್ಬ್ಯಾಕ್ ತಗೊಂಡು ಹೌದು ಸರ್ ಈ ಥರ ಇದೆ ಸರ್, ನಾನು ನೆಕ್ಸ್ಟ್ ಟೈಮ್ ನಾನು ನೀಟಾಗಿ ಮಾಡಿಕೊಡ್ತೀನಿ, ಹೌದಾ ಪೀಸ್ ಇಲ್ವಾ, ನೆಕ್ಸ್ಟ್ ಟೈಮ್ ಬನ್ನಿ ಸರ್, ಇಷ್ಟೇ ಮುಗಿದೋಯ್ತು. ಅದರಲ್ಲೇನು ನೀವು ಅಂಥ ದೊಡ್ಡ ಒಳ್ಳೆ ಉಗ್ರಲ್ಲಿ ಹೋಗೋದನ್ನು ಕೊಡ್ಲಿ ತಗೊಂತ ಇದ್ದೀರ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ ಯಾಕೆ ಅಂತ. ಈಗ ಈ ವಿಡಿಯೋ ನೋಡೋರು ಅಷ್ಟೇ ಬ್ಯಾಡಾಗಿ ಕೆಟ್ಟದಾಗ ಆಗ್ತಾರೆ, ಅವ್ರಿಗೆ ನಿಜ ಸಂಗತಿ ಏನು ಅಂತ ಗೊತ್ತಿಲ್ಲ. ಸುಮ್ಮನೆ ಏನು ಬೇಡ ಕಮೆಂಟ್ ಆಗೋಕ್ಕೆ ಹೋಗಬೇಡಿ. ಇಲ್ಲಿ ನಡೆದಿರೋ ವಿಚಾರ ನಾನು ಹೇಳ್ತಾ ಇರೋದು. ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ಆಗಿ ತಗೊಂತ ಇದ್ದೀರಾ ಹನುಮಂತು ಹೋಟ್ಲವ್ರೆ? ನೀವು ಹಂಗಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಐತೆ, ನೀವು ಮೈಸೂರಿನಿಂದ ಫೋನ್ ಮಾಡಿಸಿದ್ರೆ ಗೊತ್ತಾ, ಅವ್ರ ಹತ್ರನೇ ಐತೆ ಕಾಂಟ್ಯಾಕ್ಟ್ ನಂಬರು, ಈ ಹುಡುಗನ ಹತ್ರನೂ ಐತೆ ಅಭಿ ಅಂತ. ತಗೊಂಡು ಮಾತಾಡಿ, ಕ್ಲಿಯರ್ ಮಾಡ್ಕೊಳ್ಳಿ, ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಇಲ್ಲ ನಾನು ಜಾಸ್ತಿ ಮಾಡ್ತೀನಿ, ಬೇರೆಯವ್ರ ಕೈಲಿ ಕೆಟ್ಟ ಕಮೆಂಟ್ ಮಾಡಿಸ್ತೀನಿ, ನಿಮ್ಮ ಮಿಸ್ಸಸ್ಗಾಗಲಿ ನಿಮ್ಮ ಫ್ಯಾಮಿಲಿಗಾಗಿ ಮಾಡಿಸ್ತೀನಿ ಅಂದರೆ ಇದ್ಯಾವುದು ರೀ ಇದು? ಈ ಥರ ಬುದ್ಧಿ? ಡೈರೆಕ್ಟಾಗಿ ಫೇಸ್ ಟು ಫೇಸ್ ಬಂದು ಮಾತಾಡಿ, ಇಲ್ಲಾಂದ್ರೆ ಫೋನಲ್ಲಿ ಮಾತಾಡಿ. ಆಗಲಿಲ್ಲ ಅಂದರೆ, ಬರೋಕ್ಕಾಗಲಿಲ್ಲ ಅಂದರೆ, ನಿಮ್ಗೆ ಅಷ್ಟೊಂದು ಕೆಲಸ ಇದ್ದರೆ ಯಾಕೆ ಈ ಥರ ಚೀಪ್ ಬುದ್ಧಿ, ಚೀಪ್ ಮೆಂಟಾಲಿಟಿ ಯಾಕೆ?